ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರಾಜೀವ್ ಗೌಡ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ರಾಜೀವ್ ಗೌಡ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನೀವು ನಿಮ್ಮ ಮನೆ ಹೆಣ್ಮಕ್ಳ ಜೊತೆ ಇದೇ ಭಾಷೆಯಲ್ಲಿ ಮಾತನಾಡ್ತೀರಾ? ಸರ್ ನಾವು ಅದರಲ್ಲಿ ಯಾವುದೇ ತರದ ಒಂದು ಇದು ಕೆಟ್ಟ ಭಾಷೆ ಮಾತಾಡ್ಲಿಲ್ಲ, ನಾನು ಇದ್ರಲ್ಲೂ ಹೇಳಲಿಲ್ಲ. ಮತ್ತೆ ಏನದು ಕೆಟ್ಟ ಭಾಷೆ ಅಲ್ಲದ ಮತ್ತೇನ್ರಿ ಅದು ಗೌಡ್ರೆ? ಸರ್ 31 ವಾರ್ಡ್ ಅಲ್ಲಿ ರಚ್ಚು ನೀರು ಇದು ಸರ್. ಅಲ್ಲ ರೀ, ಡ್ಯಾಶ್ ಮಗ ಅಂತ ಬಳಸೋದು ಕೆಟ್ಟ ಭಾಷೆ ಹೌದೋ ಅಲ್ವೋ? ಸರ್ ಅದು ನಾನು ಹೇಳ್ತಿದ್ದೀನಿ ಸರ್. ನನ್ನ ಒಂದು ರೋಸಿ ಹೋಗಿದ್ದಾರೆ ಸರ್. ನಾವೆಲ್ಲ ರೋಸ್ ಹೋಗಿದೀವಿ ಸರ್. ಅಲ್ಲಿ ರೋಸಿ ಹೋದ್ರೆ ಹೆಂಗ್ ಬೇಕಾದ್ರೂ ಬೈಬೋದಾ? ಈಗ ನನಗೆ ನಿಮ್ಮ ಮೇಲೆ ರೋಸಿ ಹೋಗಿದ್ದೀನಿ ಅಂತ ಅನ್ಕೊಳ್ಳೋಣ, ನಿಮ್ ಬಗ್ಗೆ ನಿಮ್ಗೆ ಆ ಶಬ್ದವನ್ನ ಬಳಸಬಹುದಾ ನಾನು? ಇಲ್ಲ, ಆ ಒಂದು ವಿಚಾರದಲ್ಲಿ ನಾನು ಹೇಳ್ತಿದ್ದೀನಲ್ಲ ಸರ್, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಕ್ಷಮೆ ಕೇಳ್ತೀನಿ. ಆ ವಿಚಾರದಲ್ಲಿ ತಪ್ಪಾಗಿದ್ರೆ ಅಲ್ಲ, ತಪ್ಪಾಗಿದೆ ನಾವು ಹೇಳ್ತಿದೀವಿ ಸರ್. ನೋವು ಏನಾಗಿದೆ ಅಂತ ಹೇಳ್ತಿದೀವಿ ಸರ್. 31 ವಾರ್ಡ್ ಅಲ್ಲಿ ಟಾಯ್ಲೆಟ್ ನೀರು ರೋಡಲ್ಲಿ ಹರಿತಾ ಇದೆ, ವಾಸನೆಗಳಿಗೆ. ಕರೆಕ್ಟ್ ರೀ ರಾಜೀವ್ ಗೌಡ ಅವರೇ, ಇದಕ್ಕೊಂದು ದಾರಿ ಅನ್ನೋದಿದೆ, ಇದಕ್ಕೊಂದು ರೀತಿ ನೀತಿ ಅನ್ನೋದಿದೆ. ಎಮ್ಮನ್ಗೆ 1000 ಸರಿ ಹೇಳಿದೀವಿ. ಹೇಳಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ಯಾರೇ ಹೋಗಿ ನಮ್ಮವ್ರು ಕಂಪ್ಲೇಂಟ್ ಮಾಡಕ್ ಹೋದ್ರೆ, ನೋಡ್ರಿ ನಿಮ್ಮ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ, FIR ಮಾಡ್ತೀನಿ ಅಂತಾರೆ. ಕೆಲಸ ಕೇಳಕ್ ಹೋದ್ರೆ FIR ಮಾಡ್ತೀನಿ ಅಂತಲೇ. ಕರೆಕ್ಟ್. ನಾನು ನಿಮ್ಮ ಆಕ್ಷೇಪದ ಬಗ್ಗೆ ಓಕೆ, ನಿಮ್ಗೆ ಆಕ್ಷೇಪ ಇದೆ ಅವರ ಕಾರ್ಯವೈಖರಿಯ ಬಗ್ಗೆ, ಅವರ ಕೆಲಸದ ಬಗ್ಗೆ, ಹಾಗಂತ ಈ ರೀತಿ ಮಾತನಾಡ್ತಾರ ಯಾರಾದ್ರೂ? ಇಲ್ಲ, ನನ್ನ ಕಡೆಯಿಂದ ನಮ್ಗೆ ಏನಾಗಿದೆ ಸರ್, ನಮ್ಗೆಲ್ಲರ ಅಲ್ಲಿ ನಮ್ಗೆ ಇವತ್ತು ಏನಾಗಿದೆ, ನಮ್ಮಲ್ಲಿ ಸರ್ಕಾರ ಇದೆ ಅಂತ ಅನ್ಕೊಂಡ್ರು ಕೂಡ ಇವತ್ತು ಹೋಗಿ ಆ ಅಮ್ಮ ಏನ್ ಮಾಡ್ತಿದ್ದಾಳೆ, ಆಫೀಸಲ್ಲಿ ಕೆಲಸ ಮಾಡೋದ್ ಬಿಟ್ಟು ಹೋಗಿ MLA ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾಳೆ. ನೋಡ್ರಿ, ದಯವಿಟ್ಟು ನೀವು ಅವ್ರ ಜೊತೆಗೆ ಮಾತನಾಡುವಾಗ್ಲೂ ಇದೇ ತಪ್ಪನ್ನ ಮಾಡಿದ್ರಿ. ನನ್ನ ಜೊತೆ ಮಾತನಾಡುವಾಗ್ಲೂ ಕೂಡ ಆ ಮಹಿಳಾ ಅಧಿಕಾರಿಯನ್ನ ಏಕವಚನದಲ್ಲಿ ಮಾತನಾಡಿಸ್ತೀರಿ. ನಾನು ಇದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ಕಂಪ್ಲೇಂಟ್ ಮಾಡಿದೀವಿ ಸರ್, 1000 ಸರಿ ಹೇಳಿದೀವಿ ಸರ್. ಒಳ್ಳೆ ರೀತಿನಲ್ಲಿ ಎಷ್ಟು ಹೇಳ್ಬೇಕು ಎಲ್ಲ ಹೇಳಿ ನಮ್ಗೆ ರೋಸ್ ಹೋಗಿದೀವಿ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ನಾವು ಎಮ್ಮನ್ಗೆ ನಾವ್ ಹೇಳ್ತಾ ಇದೀವಿ, ನಿಮ್ ಕೈಲಿ ಆ ರೀತಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಬೇಡಮ್ಮ, ಹೋಗ್ಲಿ ನೀವು ಡಿಪಾರ್ಟ್ಮೆಂಟ್ ಗಾರ ಹೋಗ್ಬಿಡಿ. ನನ್ಗೆ ಹೇಳ್ತಾರೆ ಅಲ್ಲಿ ಬಂದ್ ಸಮಸ್ಯೆಗಳು ಪ್ರಾಬ್ಲಮ್ ಹೇಳ್ತಾರೆ. ಸರಿ ರಾಜೀವ್ ಗೌಡ ಅವರೇ, ಈಗ ನನಗೆ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯ ಬಗ್ಗೆ ನನಗೆ ಆಕ್ಷೇಪ ಇದೆ ಅಂತ ಅನ್ಕೊಳ್ಳೋಣ, ಇದೇ ರೀತಿಯಲ್ಲಿ ಮಾತನಾಡಬಹುದಾ ನಾನು? ಸರ್ ಕರೆಕ್ಟು. ಅದರಿಂದ ನಾನು ಹೇಳಿದ್ದೀನಿ, ನನ್ನ ಕಡೆಯಿಂದ ನಮ್ಮ ಜನಗಳಿಗೆ ಆಗ್ತಾರ ನೋವನ್ನ ತಡೆಯಕ್ಕಾಗದೆ ನಮ್ಗೆ ಕೋಪದಲ್ಲಿ ಮಾತಾಡಿರ್ಬೋದು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆ ವಿಚಾರದಲ್ಲಿ ನಾನು ಹೇಳ್ತಿದ್ದೀನಿ, ನಮ್ಮಲ್ಲಿ ನಮ್ಮ ಸುವರ್ಣ ನ್ಯೂಸ್ ಇಂದಾನೆ ಬಂದು ಪ್ರತಿಯೊಂದು ವಾರ್ಡಲ್ಲೂ ಕೂಡ ನೀವೇ ಒಂದು ಜನಗಳನ್ನ ಒಂದು ನೋವುಗಳು ಕೇಳಿದ್ರೆ ತಾವೇ. ರಾಜೀವ್ ಗೌಡ್ರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಮಾತನಾಡಿದ್ರೆ ಓಕೆ, ಮಾತಿಗೆ ಒಂದು ರೀತಿ ನೀತಿ ಅನ್ನೋದು ಇರುತ್ತೆ. ಒಬ್ರು ಮಹಿಳಾ ಅಧಿಕಾರಿಯನ್ನ ಮಾತನಾಡಿಸಬೇಕಾದ್ರೆ ಈ ಶಬ್ದಗಳನ್ನ ಬಳಸೋದು ಸರಿಯಾ ನೀವು? ಸರ್ ನಾನು ನಾನು ಹೇಳ್ತಿದ್ದೀನಲ್ಲ ಸರ್, ನಮ್ಮ ಜನಗಳಿಗಾಗ್ತಾರ ನೋವನ್ನ ತಡೆಯಕ್ಕಾಗದೆ ನಾವು ರೋಸ್ ಹೋಗಿ ಇಲ್ಲಿ ಏನು ನೋವು? ಈಗ ನೀವು ಬ್ಯಾನರ್ ಹಾಕಿದ್ರಿ, ಬ್ಯಾನರ್ ಅನ್ನ ತೆಗೆಸಿದ್ದಾರೆ, ನಿಮ್ಮ ಬ್ಯಾನರ್ ಇಂದ ಯಾರಿಗ್ರಿ ಉಪಯೋಗ ಆಗತ್ತೆ? ಸರ್ ಬ್ಯಾನರ್ ಒಂದು ವಿಚಾರನೇ ಅಲ್ಲ ಸರ್, ಇಲ್ಲಿ ಹೇಳ್ತಿದ್ದೀನಿ ದಿನಾಗ್ಲೂ ಏನಾಗ್ತಿದೆ, ಆ ಅಮ್ಮ 31 ವಾರ್ಡಲ್ಲೂ ಕೂಡ ಸಮಸ್ಯೆಗಳನ್ನ ಅದನ್ನ ಇದರ ಜೊತೆಗೆ ನೀವು ಮಿಕ್ಸ್ ಮಾಡಬೇಡಿ, ಅದನ್ನ ಇದರ ಜೊತೆಗೆ ಮಿಕ್ಸ್ ಮಾಡಬೇಡಿ. ಈಗ ಬ್ಯಾನರ್ ತೆಗೆಸಿದ್ರು ಅಂತಂದ್ರೆ ಏನ್ ನಿಮ್ಮ ಶಿಡ್ಲಘಟ್ಟ ಮುಳುಗು ಹೋಗುತ್ತಾ ನಿಮ್ಮ ಬ್ಯಾನರ್ ಇಲ್ಲ ಅಂತಂದ್ರೆ? ಇಲ್ಲ, ನಾನು ಅದ್ರ ವಿಚಾರನೂ ಹೇಳ್ತೀನಿ ಸರ್. ಬ್ಯಾನರ್ ವಿಚಾರ ಏನಾಗಿದೆ ಅಂತ, ಬ್ಯಾನರ್ ವಿಚಾರ ಲಾಸ್ಟ್ ಟೈಮ್ ನಮ್ಮಲ್ಲಿ CM DCM ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮದಲ್ಲಿ ನಾವು ಪರ್ಮಿಷನ್ ತಗೊಂಡು ಬ್ಯಾನರ್ ಕಟ್ಟಿದೀವಿ. ಆ ಬ್ಯಾನರ್ನ ರಾತ್ರಿ ಬಂದು ಬಿಚ್ಚಿಸ್ಬಿಟ್ಟು ಬೇರೆ ಬ್ಯಾನರ್ನ JDS MLA ಅವ್ರ ಬ್ಯಾನರ್ನ ಕಟ್ಟಿಸ್ತಾಳೆ ಅಲ್ಲಿ. ಅಂದ್ರೆ ನಾನ್ ಕೇಳ್ತಿರೋದು, ಈಗ ಅಲ್ಲಿ ಬ್ಯಾನರ್ದು ತೊಂದರೆ ಅಲ್ಲ, ನಾವು ಕಟ್ಟಿರೋದೆಲ್ಲಾನು ಪರ್ಮಿಷನ್ ತಗೊಂಡು ಎಲ್ಲ ಸೈಡಲ್ಲೇ ಕಟ್ತಿದೀವಿ. ಆದ್ರೂ ರಾಜೀವ್ ಗೌಡ ಅವರೇ, ನಾವು ಅಧಿಕಾರಿಯನ್ನ ಮಾತನಾಡಿಸಿದಾಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಪರ್ಮಿಷನ್ ತಗೊಂಡಿರ್ಲಿಲ್ಲ. ಅಲ್ಲಿ ನಿಮ್ಮ ಮಾತುಕತೆಯಲ್ಲೂ ಅದು ಬರುತ್ತೆ, ಪರ್ಮಿಷನ್ ತೆಗೆದುಕೊಂಡಿರ್ಲಿಲ್ಲ. ಪರ್ಮಿಷನ್ ತೆಗೆದುಕೊಳ್ಳದೆ ಬ್ಯಾನರ್ ಹಾಕಿದ್ರೆ ತೆಗ್ಸದೆ ಏನು ಮಾಡಬೇಕು ಮತ್ತೆ ಒಬ್ಬ ಅಧಿಕಾರಿ? ಖಂಡಿತ ಹಾಕಿದೀವಿ. ಈಗ ಎಮ್ಮನ್ಗೆ ಸ್ಕ್ರೀನ್ ಶಾಟ್ ಕಳ್ಸಿರೋಂಥದ್ದು, ಆ ಎಮ್ಮನ್ಗೆ ರಿಕ್ವೆಸ್ಟ್ ಮಾಡಿರೋಂಥದ್ದು ನಾವು ತಗೊಂಡಿರೋದು. ಇವತ್ತು ಕಾರ್ಯಕ್ರಮ ನೆನ್ನೆ ಅಲ್ವಾ ಸರ್, 9ನೇ ತಾರೀಕು ಎಮ್ಮನ್ ಕಳ್ಸಿರೋಂಥದ್ದು ಎಲ್ಲ ಕೂಡ ನಮ್ಮ ವಾಟ್ಸಪ್ ಅಲ್ಲಿ ಚಾಟು ಇದಿದೆ. ಬೇಕಂದ್ರೆ ನಿಮ್ಗೆ ಅದನ್ನೆಲ್ಲ ಬೇಕಾದ್ರೆ ನಾವು ಕಳಿಸ್ಕೊಡ್ಬೋದು ಸರ್, ಕಳಿಸ್ಕೊಡ್ತೀವಿ. ಅಲ್ಲ, ನನಗೆ ನೀವು ಅವರ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ನನ್ನ ತಕರಾರಿಲ್ಲ. ಬಟ್ ಅವರು ಬ್ಯಾನರ್ ತೆಗೆಸಿದ್ರು ಅಂದ ತಕ್ಷಣ ನೀವು ಕೆಟ್ಟ ಶಬ್ದಗಳನ್ನ ಬಳಸೋದು, ಬೆಂಕಿ ಹಚ್ತೀನಿ ಏನ್ರಿ? ನೀವೊಬ್ರು ಜವಾಬ್ದಾರಿಯುತ ಕಾಂಗ್ರೆಸ್ ಲೀಡರ್, ನೀವು ಬೆಂಕಿ ಹಚ್ಚೋದು ಅಂತಂದ್ರೆ ಗೂಂಡಾನ ನೀವು? ಸರ್ ಖಂಡಿತ ಸರ್, ನಾವು ಬೆಂಕಿ ಹಚ್ತೀವಿ ಅಂತ ಹೇಳ್ತಿರೋದು ಬ್ಯಾನರ್ಗೆ ಹೇಳ್ತಿದ್ದೀನಿ. ನಾನೇನ್ ಹೇಳ್ತಿದ್ದೀನಿ, ನನ್ನ ಬ್ಯಾನರ್ ಏನಾದ್ರು ನೀವು ಇದು ಇಲ್ದೇ ಇದ್ರೆ, ಏನು ಪರ್ಮಿಷನ್ ಇಲ್ದೇ ಇರೋಂತ ಬ್ಯಾನರ್ ಗಳಲ್ಲಿ ಬೆಂಕಿ ಹಚ್ತೀನಿ ಅಂತ ಹೇಳಿದೀನಿ. ನಾನು ಅವ್ರಿಗೆ ಹಚ್ತೀನಿ ಅನ್ನೋದಲ್ಲ, ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಹೇಳ್ತೀರಿ. ಏನ್ ಚಪ್ಪಲಿ? ನಿಮ್ ಮನೆ ಕೆಲಸದವ್ರು ಏನೇನ್ರಿ? ಮನೆ ಕೆಲಸದವ್ರನ್ನು ಆ ರೀತಿ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಸರ್. ಜನ ಹೇಳ್ತಿದ್ದಾರೆ ಸರ್, ಇವತ್ತು ಏನಾಗ್ತಿದೆ ಅಲ್ಲಿ ನೋವನ್ನ ಜನ ಹೇಳ್ತಿಲ್ಲ, ರಾಜೀವ್ ಗೌಡ ಹೇಳ್ತಾ ಇದ್ದಾರೆ. ಸರ್ ಜನ ಬೆಳಿಗ್ಗೆ ಆದ್ರೆ 1000 ಜನ ಸಮಸ್ಯೆಗಳು ಹೇಳ್ತಾ ಇದ್ದಾರೆ ನನಗೆ. ಇವತ್ತು ನಾನಲ್ಲಿ ಒಂದು ಕ್ಯಾಂಡಿಡೇಟ್ ಆಗಿ ಆ ನೋವುಗಳನ್ನ ಏನಾಗ್ತಿದೆ ಎಮ್ಮ ಒಂದು ಪಕ್ಷದ ನನ್ನ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾಳೆ ರಾಜೀವ್ ಗೌಡ್ರ ಬಗ್ಗೆ ನನಗೆ ಸಿಟ್ಟು ಬರುತ್ತೆ ಅಂತ ಅನ್ಕೊಳ್ಳೋಣ,
ನಾನು ಇದೇ ಡ್ಯಾಶ್ 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 ಅಂತ ಮಾತನಾಡಿದ್ರೆ ನೀವು ಒಪ್ಕೊಳ್ತೀರಾ, ಸಹಿಸ್ಕೊಳ್ತೀರಾ ನೀವು? ಸರ್ ನಮಗೆ ಏನಾಗಿದೆ, ನಮಗೆ ರೋಸ್ ಹೋಗ್ಬಿಟ್ಟಿದೀವಿ ಸರ್. ಅಲ್ಲಿ ರೋಸಿ ಹೋದ್ರೆ ಹೆಂಗಾದ್ರೂ ಮಾತಾಡ್ಬೋದಾ ಗೌಡ್ರೆ? ಹೆಂಗಾದ್ರೂ ಮಾತಾಡ್ಬೋದಾ? ಅಲ್ಲ, ನಾವ್ ಏನ್ ಮಾಡ್ಬೇಕು? ನಾನು ಹೇಳ್ತಿರೋದು ಅದು ನಮ್ಮ ಒಂದು ಉದ್ದೇಶಪೂರ್ವಕವಾಗಿ ನಾವ್ ಯಾವತ್ತೂ ಅದನ್ನ ಮಾತಾಡಿದ್ದು ಅಲ್ಲ. ಆಯಮ್ಮನಿಗೆ ಏನಂತಾನು ಕೆಟ್ಟದಾಗ ಮಾತಾಡ್ಲಿಲ್ಲ. ಆಯಮ್ಮನ್ ಕೆಟ್ಟದಾಗ ನೋಡಿ ಮತ್ತೆ ಆಯಮ್ಮ ಅಂತ ಮಾತನಾಡ್ತೀರಿ. ಒಬ್ರು ಜವಾಬ್ದಾರಿಯುತ ಪೌರಾಯುಕ್ತೆ ಅವರು, ಹೌದು, ಗೌರವಯುತವಾಗಿ ಮಾತಾಡಿಸ್ಬೇಕು. ಆಯಪ್ಪ ಅಂತ ನಿಮ್ಮನ್ನು ಮಾತಾಡಿಸಿದ್ರೆ ಅಲ್ಲ, ಅಮ್ಮ ಅನ್ನೋದು ನಾವು ಹೇಳ್ತಿದೀವಿ ಹೆಂಗೆ ಅಂದ್ರೆ, ನಾವು ಹಳ್ಳಿ ಭಾಷೆನಲ್ಲಿ ಹಳ್ಳಿ ಕಡೆ ಇರುವಂತವ್ರು ಸರ್. ನಾವು ಸರ್ ಹಳ್ಳಿ ಭಾಷೆಯಲ್ಲಿ ಡ್ಯಾಶ್ ಮಗ ಅನ್ನೋದು ಕರೆಕ್ಟಾ? ಅದು ಸರ್ ಅಮ್ಮ ಅಪ್ಪ ಅನ್ನೋದು ನಾವು ಹಳ್ಳಿ ಕಡೆ ಕಾಮನ್ ಅಮ್ಮ ಅಪ್ಪ ಅಂತೀವಿ ಸರ್. ನಾನು ಹಳ್ಳಿಯಿಂದಲೇ ಬಂದವನು. ಡ್ಯಾಶ್ ಮಗ ಅಂತ ಮಾತನಾಡೋದು ನಮ್ಮ ಹಳ್ಳಿಯಲ್ಲಿಲ್ಲ. ಮತ್ತದನ್ನ ಸಭ್ಯ ಭಾಷೆ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾನು ಹೇಳಿದೀನಿ ಸರ್. ನಾನು ಇವಾಗ್ಲೂ ಕೇಳ್ತಿದ್ದೀನಿ. ನನ್ನ ಉದ್ದೇಶಪೂರ್ವಕವಾಗಿ ನಾವ್ ಯಾವತ್ತೂ ಅವ್ರಿಗೆ ಮಾತಾಡಿದವರು ಅಲ್ಲ. ನಾನು ಕೇಳಿದೀನಿ. ಉದ್ದೇಶ ಅಲ್ಲ, ಇದು ದುರುದ್ದೇಶ ಪೂರ್ವಕವಾಗಿ ಮಾತಾಡಿದ್ದು ನೀವು. ದುರುದ್ದೇಶ ಪೂರ್ವಕವಾಗಿ ಖಂಡಿತವಾಗಿ ಅವ್ರ ಬಗ್ಗೆ ನನಗೆ ಯಾವುದೇ ತರದ ಇದಿಲ್ಲ. ಅಯ್ಯಮ್ಮನ ಆಕ್ಚುಲಿ ಹೇಳ್ತಿದ್ದೀನಿ, ಇವತ್ತು ಹೇಳ್ತಿದ್ದೀನಿ. ಅಯ್ಯಮ್ಮ ಇಲ್ಲಿ ಬಂದು ನನ್ನ ಹತ್ರ ಬಂದು ಮನೆಯಲ್ಲಿ ಹಂಗಿದ್ರೆ ಅಯ್ಯಮ್ಮ ನಿಮ್ಮ ಹತ್ರ ಯಾಕೆ ಬರ್ಬೇಕ್ರಿ? ನೀವು MLA ನಾ? ಅಲ್ಲ, ಅಯ್ಯಮ್ಮ ಬಂದ್ ಮಾತಾಡ್ಕೊಂಡು ಹೋಗಿ ನಿಮ್ಮ ಹತ್ರ ಯಾಕೆ ಬರ್ಬೇಕು? ನೀವು ಹೋಗ್ಬೇಕು ಅವ್ರ ಹತ್ರ. ನಿಮ್ಮ ಹತ್ರ ಯಾಕೆ ಬರ್ಬೇಕು ಅವರು? ನೀವು MLA ನಾ? ಅಯ್ಯಮ್ಮನೆ ನಾನು ಕರೀಲಿಲ್ಲ. ಅಯ್ಯಮ್ಮನೆ ಬಂದು ಸರ್ ನಿಮ್ಮ ಸಪೋರ್ಟ್ ಬೇಕು ಅಂತಂದಮ್ಮ, ಏನ್ ಬೇಕೋ ಮಾಡಮ್ಮ. ಅಲ್ಲಿ ಏನಾಗಿದೆ, ತೊಂದರೆ ಆಗಿದೆ. ಅಯ್ಯಮ್ಮನ ಕೈಲಿ ನಿಭಾಯಿಸಕ್ ಆಗ್ತಾ ಇಲ್ಲ. ಅಲ್ಲಿ ಏನಾಗಿದೆ, ಅಲ್ಲ ರೀ, ನಿಮ್ಮದೇ ಸರ್ಕಾರ ಇದೆ. ಅವರನ್ನ ಆ ಹುದ್ದೆಯಲ್ಲಿ ಕೂರಿಸಿದವರು ನಿಮ್ಮದೇ ಸರ್ಕಾರ. ಈಗ ನೀವು ಆ ಅಮ್ಮನ ಹತ್ರ ಕೆಲಸ ಆಗ್ತಿಲ್ಲ ಅಂತ ಮಾತನಾಡಿದ್ರೆ ಈಗ ಅದಕ್ಕೆ ನಾನು ಹೇಳ್ತಿದ್ದೀನಿ. ಅಮ್ಮನು ಮೊದಲು ಕೆಲಸ ಮಾಡಕ್ ಬಂದಿದ್ದಾರೆ ಇಲ್ಲಿ. ಈಗ ಅಮ್ಮ ಏನ್ ಹೇಳ್ತಿದ್ದಾರೆ, ನನ್ನ ಕೈಲಿ ಆಗ್ತಾ ಇಲ್ಲ, ಇಲ್ಲಿ ಅದೇನೋ ನನ್ಗಿಲ್ಲಿ ಏನೋ ಆಗ್ತಾನೆ ಇಲ್ಲ ಸರ್ ಕೆಲಸ ಮಾಡಕ್ಕೆ. ಯಾರು ಕೆಲ್ಸಕ್ಕಲ್ಲಿ ಹೋದ್ರೆ ಅಲ್ಲ ರೀ, ಕೆಲಸ ಮಾಡಿದಾಗ ಬ್ಯಾನರ್ ತೆಗೆಸಿದಾಗ ಬೆಂಕಿ ಕೊಡ್ತೀನಿ, ಚಪ್ಪಲಿಯಲ್ಲಿ ಹೊಡಿತೀನಿ ಅಂತಂದ್ರೆ ಹೆಂಗ್ ಕೆಲಸ ಮಾಡ್ಬೇಕ್ರಿ ಅವರು? ಸರ್ ನಾನು ಹೇಳಿರೋದು, ನಾನು ಚಪ್ಪಲಿ ಹೊಡಿತೀನಿ ಅಂತೆಲ್ಲ ಹೇಳಿರೋದು. ಅದ್ರಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಜನ ಬಂದು ಈಗ ಇನ್ನೆಷ್ಟು ಮಟ್ಟಿಗೆ ನಿಮ್ಗೆ ರೋಸ್ ಹೋಗಿದ್ದಾರೆ, ಏನ್ ಮಾಡ್ತಾರೆ ಅಂತಂದ್ರೆ ಇನ್ ನಾಳೆ ದಿನ ಎಲ್ಲ ಇಲ್ದೇ ಇರೋ ತೊಂದರೆಗಳಾಗತ್ತೆ ಅನ್ನೋ ಮಾತನ್ನ ಆ ರೀತಿ ಹೇಳಿದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.